ದೃಷ್ಟಿಕೋನವನ್ನ, ಅವರ ಮೂಡನ್ನ ಬೇರೆ ಕಡೆ ತಿರುಗಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೋದು? ಅದಕ್ಕೆ ಪ್ರಿಯಾಂಕ ಖರ್ಗೆಯನ್ನ ಚೂ ಬಿಟ್ಟಿದ್ದಾರೆ. RSS ಅನ್ನ ಬ್ಯಾನ್ ಮಾಡಿ, RSS ಮೇಲೆ ಲಗಾಮು ಹಾಕಿ ಪತ್ರ ಬರೆಯೋದು, ಅದೊಂದು ದೊಡ್ಡ ಸುದ್ದಿ ಆಗೋದು. ಇದನ್ನ RSS ಅವರು ಸುದ್ದಿ ಮಾಡ್ತಾ ಇಲ್ಲ. ಅವ್ರು ಇವರಿಗೆ ಡೋಂಟ್ ಕೇರ್. ಅವ್ರು ಯಾಕೆ ಕೇರ್ ಮಾಡ್ತಾರೆ? ನೆಹರು ಅವರಿಗೆ ಹೆದರದ RSS, ಇಂದಿರಾ ಗಾಂಧಿ ಅವರಿಗೆ ಹೆದರದ RSS, ಪ್ರಿಯಾಂಕ ಖರ್ಗೆ ಅಂತ ಚಮಚನಿಗೆ ಎದುವಂತ ಪ್ರಶ್ನೆನೇ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ. 1-2-3 ರಾಜ್ಯದಲ್ಲಿ ಸರ್ಕಾರ ನಡೆಸ್ಕೊಂಡು ನಾವೇನೋ RSSಗೆ BJPಗೆ ಹೆದರಿಸ್ತೀವಂತಂದ್ರೆ ಇದು ಮೂರ್ಖತನ. ಅಷ್ಟು ಕಾಮನ್ ಸೆನ್ಸು, ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತ ಮಂತ್ರಿಗಳು ಮತ್ತು ಸರ್ಕಾರ ಇಲ್ಲಿದೆ. ಅದರ ಮೇಲೆ ಸಿದ್ದರಾಮಯ್ಯನವರು ನೋಟು ಬರೀತಾರೆ. ಇದನ್ನ ಪರಿಶೀಲನೆ ಮಾಡಿ. ಏನು ಪರಿಶೀಲನೆ ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1948ರಲ್ಲಿ ಬ್ಯಾನ್ ಮಾಡಿದ್ರೆ ಏನಾಯ್ತು? ನೀವೇನು ಮಾಡೋಕ್ಕಾಗಿಲ್ಲ. 1975ರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ, ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು, ಅದ್ವಾನಿ ಅವರು ಇದ್ರು. ಏನಾಯ್ತು? ನೀವೇನು ಮಾಡೋಕ್ಕಾಗಿಲ್ಲ. ಇವತ್ತು RSS ಒಂದು ಹೆಮ್ಮರವಾಗಿ ಬೆಳೆದಿದೆ. ನೆಹರು ಮಾಡೋಕ್ಕಾಗದನ್ನ, ಇಂದಿರಾ ಗಾಂಧಿ ಮಾಡೋಕ್ಕಾಗದನ್ನ, ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡೋಕ್ಕಾಗತ್ತಾ? ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ದರಾಮಯ್ಯ ಮಾಡೋಕ್ಕಾಗತ್ತಾ? ನೀವು ಇನ್ನೊಂದ್ಸಾರಿ ಹುಟ್ಟಿ ಬಂದ್ರು ಮಾಡೋಕ್ಕಾಗಲ್ಲ. ನಿನ್ನೆ ಮತ್ತೊಂದು ಸುತ್ತೋಲೆ ಹೊರಡಿಸಿದ್ದಾರೆ. ಕನ್ನೇರಿ ಸ್ವಾಮೀಜಿ ಇಡೀ ದೇಶದಲ್ಲಿ ಯಾವುದಕ್ಕೆ ಅವರು ಪ್ರಸಿದ್ಧತೆ? ಅವರ ಕೃಷಿಯನ್ನು ನೋಡೋದಕ್ಕೆ ದೇಶದ ಎಲ್ಲ ವಿಜ್ಞಾನಿಗಳು ಹೋಗ್ತಾರೆ, ಕೃಷಿ ತಜ್ಞರು ಹೋಗ್ತಾರೆ. ಕೃಷಿ ಕಲಿಯುವಂತ ಮಕ್ಕಳು ಹೋಗ್ತಾರೆ. ಕನ್ನೇರಿ ಮಠ ನೋಡಬೇಕು, ಅವರ ಫಾರ್ಮನ್ನು ನೋಡಬೇಕು, ಅವರ ಗೋಶಾಲೆಯನ್ನು ನೋಡಬೇಕು, ಅವ್ರು ಮಾಡಿದಂಥ ಕೃಷಿಯನ್ನು ನೋಡಬೇಕು, ಅವ್ರು ಕಟ್ಟಿರುವಂಥ ಆಶ್ರಮವನ್ನು ನೋಡಬೇಕು, ಅವ್ರು ಹೇಗೆ ನೀರಿಲ್ಲದ ಜಾಗದಲ್ಲಿ ಕೂಡ ನೀರು ತಂದಿದ್ದಾರೆ ನೋಡಬೇಕು. ಇದು ಕನ್ನೇರಿ ಮಠಕ್ಕಿರುವಂಥ ಶ್ರೇಷ್ಠತೆ, ದೇಶದಲ್ಲಿರುವಂಥ ಶ್ರೇಷ್ಠತೆ. ಅವರನ್ನ ನೀವು ಬಿಜಾಪುರಕ್ಕೆ ಬರದಂತೆ ತಡೆಯೋದಕ್ಕೆ ಸುತ್ತೋಲೆ ಹೊರಡಿಸಿದ್ದೀರಿ. ಇದಕ್ಕೆ ಹೇಳ್ತಾರೆ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ವಿನಾಶಕಾಲೇ ವಿಪರೀತ ಬುದ್ಧಿ. ವಿನಾಶ ಬಂದಿದೆ ನಿಮ್ಗೆ. ಒಬ್ಬ ಸ್ವಾಮೀಜಿಯ ಭಾಷಣವನ್ನ, ಅವರ ಭಾಷೆಯನ್ನ ಕೇಳುವಂತ ತಾಕತ್ತು ನಿಮ್ಗೆ ಉಳ್ಕೊಂಡಿಲ್ಲ. ಕನ್ನೇರಿ ಮಠದ ಒಬ್ಬ ಸ್ವಾಮೀಜಿ ಮಾತಾಡಿದಕ್ಕೆ ಬೆದರಿದ್ದೀರಿ. RSS ಅವರು ಒಂದು ದಿನ ಪಥಸಂಚಲನ ಮಾಡಿದಕ್ಕೆ ನೀವು ಹೆದರಿದ್ದೀರಿ. ಮಾಡಿದ್ಯಾವಾಗ? ಮೊನ್ನೆ ಸಂಡೆ ರಾಜ್ಯದಾದ್ಯಂತ ಪಥಸಂಚಲನ ನಡೀತು. ಪತ್ರ ತಕ್ಷಣ ಬಂತು ಪ್ರಿಯಾಂಕಾ ಖರ್ಗೆ ಅವರದು. ಕನ್ನೇರಿ ಮಠದ ಸ್ವಾಮೀಜಿ ಏನು ಹೇಳಿದ್ದಾರೆ ತಪ್ಪು? ಯಾವ ಭಯೋತ್ಪಾದಕತೆ ಕೆಲಸವನ್ನ ಅವ್ರು ಮಾಡಿದ್ದಾರೆ ಹೇಳಿ ನನಗೆ. ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕನ್ನೇರಿ ಮಠದ ಸ್ವಾಮೀಜಿ ಮಾಡಿದ ತಪ್ಪೇನು? ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕನ್ನೇರಿ ಮಠ ಮಾಡಿದ ತಪ್ಪೇನು? ಲಿಂಗಾಯತರನ್ನ ಹೊಡಿಬೇಡಿ, ವೀರಶೈವರನ್ನ ಹೊಡಿಬೇಡಿ, ಜಾತಿ ಧರ್ಮದ ಮೇಲೆ ಹೊಡಿಬೇಡಿ, ಜಾತಿಯ ಸರ್ವೆ ಮಾಡಿ ನಮ್ಮನ್ನ ಗುಂಪುಗಳಲ್ಲಿ ಛಿದ್ರ ಮಾಡಬೇಡಿ ಅಂತ ಹೇಳಿದ್ದು ತಪ್ಪ? 2013ರಲ್ಲಿ ಸರ್ಕಾರ ಬಂದಾಗ ಕೂಡ ಈ ವೀರಶೈವ ಲಿಂಗಾಯತರನ್ನ ಒಡೆದಾಡುವಂತ ಪ್ರಯತ್ನ ಮಾಡಿದ್ರಿ. ಈಗಲೂ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಿ. ಟೀಚರ್ ಸರ್ವೆ ಮಾಡಕ್ಕೆ ಇಷ್ಟ ಇಲ್ಲ, ಆದ್ರೂ ಸರ್ವೆ ಮಾಡಬೇಕು. ಜನಕ್ಕೆ ಅಂಕಿಅಂಶ ಕೊಡಕ್ಕೆ ನಾವು ರೆಡಿ ಇಲ್ಲ, ಆದ್ರೂ ಕೊಡಬೇಕು. ಜಾತಿಯ ಸರ್ವೆ ಅಂತ ಕೇಳ್ತೀರಿ. ನಿಮ್ಗೆ ಎಷ್ಟು ಇನ್ಕಮ್ ಇದೆ, ನೀವೆಷ್ಟು ಓದಿದ್ದೀರಿ, ನಿಮ್ಮಲ್ಲಿ ಎಷ್ಟು ದನಗಳಿದಾವೆ, ಇಂಥ 67 ಪ್ರಶ್ನೆ ಕೇಳ್ತೀರಿ. ಸಾಮಾನ್ಯ ಜ್ಞಾನ ಇರಬೇಕಲ್ಲ ನಿಮ್ಗೆ. ಸರ್ವೆ ಮಾಡುವ ಕೆಲಸವನ್ನ ಕೇಂದ್ರ ಸರ್ಕಾರಕ್ಕೆ ಬಿಡಿ, ಸರ್ವೆ ಮಾಡ್ತಾರೆ, ಸೆನ್ಸಸ್ ಮಾಡ್ತಾರೆ ಅವರು. ಯಾವುದು ಮಾಡಬಾರ್ದು ಅದನ್ನು ಮಾಡ್ತೀರಿ, ಅದಕ್ಕೆ ದುಡ್ಡು ಖರ್ಚು ಮಾಡ್ತೀರಿ. ಆಯೋಗಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ನೀವು? ಕಾಂತರಾಜ್ ಆಯೋಗಕ್ಕೆ ಎಷ್ಟು ಖರ್ಚಾಯಿತು?
ಒಂದೊಂದು ಆಯೋಗವನ್ನು ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದರಲ್ಲಿ ಲೂಟಿ. ನಿಮ್ಮ ಯಾವುದೋ ಚಮಚ ಚೇಳಗಳಿಗೆ ದುಡ್ಡು ತಿನ್ನಕ್ಕೊಂದು ದಾರಿ. ಅದಕ್ಕಾಗಿ ಇವತ್ತು ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ಸರ್ವೆ ಅಂತ ಹೆಸರಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅದರ ಬಗ್ಗೆ ಮಾತಾಡಿದಂಥ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನೀವು ಬಿಜಾಪುರಕ್ಕೆ ಬರದಂಗೆ 3 ತಿಂಗಳುಗಳ ಕಾಲ ನಿಷೇಧ ಮಾಡಿದ್ದೀರಿ. ಯಾವ ಕಾರಣಕ್ಕೆ? ಸಿದ್ದರಾಮಯ್ಯನವರು ಇದು ವಿನಾಶ ನಿಮ್ಮದು ಹತ್ರ ಆಗ್ತಾ ಇದೆ, ಸರ್ಕಾರದ ವಿನಾಶ ಹತ್ರ ಆಗ್ತಾ ಇದೆ. ಕಾಂಗ್ರೆಸ್ ಈಗಾಗಲೇ ಮನೆಗೆ ಹೋಗಿದೆ. ಯಾವ ರಾಜ್ಯದಲ್ಲಿ ನೀವಿದ್ದೀರಿ? ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಏನೋ ಕಾಣಿಸ್ಕೊತಾ ಇದ್ದೀರಿ ನೀವು. ನಿಮ್ಮ ಸರ್ಕಾರ ಪಾಪರ್ ಆಗಿದೆ. ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರೆ ಸರ್ಕಾರ ನಡೆಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಇದು ತೆಲಂಗಾಣ. ಕರ್ನಾಟಕದಲ್ಲ ಲೈಬ್ರರಿಯನ್ನು ಸುಸೈಡ್ ಮಾಡ್ಕೊತಾರೆ, ನನಗೆ ಸಂಬಳ ಕೊಟ್ಟಿಲ್ಲ, 3 ತಿಂಗಳಿಂದ ದುಡ್ಡು ಬಂದಿಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕಿಲ್ಲದಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ದೊಡ್ಡ ಮಾತಾಡ್ತಾ ಇದೆ. ನೀವು ಕನ್ನೇರಿ ಮಠದ ಸ್ವಾಮೀಜಿಯವರಿಗೆ ಹಾಕಿದ ನಿಷೇಧವನ್ನು ತಕ್ಷಣ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ಬಹಳ ದೊಡ್ಡ ಹೋರಾಟವನ್ನು ನೀವು ಎದುರಿಸಬೇಕಾಗತ್ತೆ. ನಿಮ್ಮ ವಿನಾಶ ಹತ್ರ ಆಗುತ್ತೆ, ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗುತ್ತೆ. ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ. ಇಂಥ ದುರ್ಬುದ್ಧಿ ನಿಮಗೆ ಯಾಕೆ ಬಂತು? ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ. ಆಯ್ತು, RSS ಅವರಿಗೆ ಅಲ್ಲಿ ಹೋಗಬೇಡ ನಿಷೇಧ ಮಾಡಿದ್ದಾಯ್ತು, ಇಲ್ಲಿ BJP ಅವರಿಗೆ ಮಾಡಿದ್ದಾಯ್ತು, ಕೇಸ್ಗಳು ಹಾಕಿಸಿದಾಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರೆ ಕೇಸ್ ಹಾಕಿದ್ದಾಯ್ತು. ಈಗ ಸ್ವಾಮೀಜಿಗಳನ್ನು ನೀವು ಹಿಡ್ಕೊಂಡಿದ್ದೀರಿ. ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು, ಇಲ್ಲಾಂದರೆ ನಾವೇ ಸ್ವಾಮೀಜಿಯವರ ಜೊತೆ ಹೋಗ್ತೀವಿ. ಅದು ಎಷ್ಟು ದಿನ ನೀವು ಜೈಲಲ್ಲಿ ಇರ್ತೀರಿ ನಾವು ನೋಡ್ತೀವಿ. ನೀವು ಕನ್ನೇರಿ ಮಠದ ಸ್ವಾಮೀಜಿಯವರ ನಿಷೇಧವನ್ನು ತಕ್ಷಣ ವಾಪಸ್ ತಗೋಬೇಕು. ಇಲ್ಲಾಂದರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ. ಅದೇನು ಮಾಡ್ತೀರಾ ಮಾಡಿ, ಅವ್ರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ. ನಿಮಗೆ ಯಾವ ಅಧಿಕಾರನೂ ಇಲ್ಲ. ಇದು ತಾಲಿಬಾನ್ ಆಡಳಿತ ಅಲ್ಲ, ಇದು ರಾಜ್ಯ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ, ನಿಮ್ಮ ಗ್ಯಾರಂಟಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಜನಕ್ಕೆ ಮೋಸ ಮಾಡಿದಂಥ ಸರ್ಕಾರ ನಿಮ್ಮದು. ನಿಮಗೆ ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಇವತ್ತು ನೆಲದಲ್ಲಿ ಓಡಾಡಿ ದಯಮಾಡಿ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡೋದು, ಒಂದು 6 ತಿಂಗಳ ಕಾಲ ಚಾಪರ್ ಬಿಟ್ಬಿಡಿ, ನೆಲದಲ್ಲಿ ಓಡಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಮನೆಯಲ್ಲಿ ಕೂತ್ಕೊಂಡು ರೂಲ್ ಮಾಡೋದಲ್ಲ. ರಾಜ್ಯಕ್ಕೆ ಪ್ರವಾಸ ಹೋಗಿ ಜನರ ನೋವನ್ನ ಕೇಳಿ, ಅವ್ರು ಯಾವ ದುಃಖದಲ್ಲಿದ್ದಾರೆ ಕೇಳಿ, ಎಷ್ಟು ರಸ್ತೆ ಹಾಳಾಗಿದೆ ನೋಡಿ. ಇಂಥ ದುರ್ಬುದ್ಧಿಯ ಸರ್ಕಾರ ರಾಜ್ಯದಲ್ಲಿದೆ, ತಕ್ಷಣ ತಿದ್ದುಕೊಳ್ಳೋದು ಮಾಡಬೇಕು. ಇಲ್ಲದೆ ಹೋದರೆ ಕನ್ನೇರಿ ಮಠದ ಸ್ವಾಮೀಜಿ ಜೊತೆ ನಾವು ನಿಲ್ತೀವಿ. ಅದು ಎಷ್ಟು ದಿನ ಜೈಲಲ್ಲಿ ಇರ್ತೀರಿ ನೀವು ವಿಜಯಪುರಕ್ಕೆ ಹೋದರೆ ಅದನ್ನು ನೋಡೋಣ ಒಂದ್ಸರಿ. ಥ್ಯಾಂಕ್ ಯು ಅಣ್ಣ. ಸರ್ಕಾರ ಒಂದು ಸಿದ್ಧಾಂತವನ್ನ ಅಥವಾ ಒಂದು ವಾದವನ್ನ ಒಪ್ಪೋದಕ್ಕೆ ಸಿದ್ಧ ಇಲ್ಲ ಅಂತಾನೆ ರಾಜ್ಯ ಸರ್ಕಾರ ಈ ಕಡೆ ನಿರ್ಬಂಧಗಳನ್ನ ಹಿಂದೂ ಸಂಘಟನೆಗಳ ಮುಖಂಡರುಗಳಿಗೆ ವಿವಿಧ ಜಿಲ್ಲೆಗಳಿಗೆ ನಿರ್ಬಂಧ ಹಾಕಿರೋ, ಈಗ ಸ್ವಾಮೀಜಿಗಳಿಗೆ ಕೂಡ ಹಾಕ್ತಿರೋ ನಿರ್ಬಂಧ. ಸರ್ಕಾರ ಯಾವ್ದನ್ನು ಒಪ್ಪೋದಕ್ಕೆ ಸಿದ್ಧ ಇಲ್ಲ. ಹಾಗಾದ್ರೆ ಸರ್ಕಾರ ಸತ್ಯವನ್ನ ಸ್ವೀಕಾರ ಮಾಡಕ್ಕೆ ಸಿದ್ಧ ಇಲ್ಲ. ಸರ್ಕಾರ ಪ್ರಜಾತಂತ್ರ ರೀತಿಯಲ್ಲಿ ನಡಿಬೇಕು, ನಮ್ಮೆಲ್ಲರಿಗೆ ಕೂಡ ಮಾತಾಡುವ ಹಕ್ಕಿದೆ, ಮಾತಾಡುವ ಸ್ವಾತಂತ್ರ್ಯ ಇದೆ, ಇದನ್ನು ಒಪ್ಪಕ್ಕೆ ಸಿದ್ಧ ಇಲ್ಲ. ಖಾಲಿ ಸಂವಿಧಾನವನ್ನು ತಗೊಂಡು ಹೋಗ್ತಾ ಇರುವಂತ ಖಾಲಿ ತಲೆಗಳಿವು. ಹೇಗೆ ಸಂವಿಧಾನದ ಪುಸ್ತಕವನ್ನ ಖಾಲಿ ಹಿಡ್ಕೊಂಡು ಹೋದ್ರೋ ಅದೇ ರೀತಿ ಖಾಲಿ ತಲೆ ಆಗ್ಬಿಟ್ಟಿದೆ. ಸಂವಿಧಾನದಲ್ಲಿ ನಮಗೆ ಬರದೆ ನಮಗೆ ಮಾತಾಡುವ ಹಕ್ಕಿದೆ. ಈ ದೇಶದಲ್ಲಿ ಪ್ರತಿಯೊಬ್ಬನಿಗೆ, ನಿಮಗೆ ದೇವರನ್ನು ನಂಬುವುದು ಬಿಡ್ಬೋದು ಹಕ್ಕಿದೆ, ನೀವು ಮಾತಾಡ್ಬೋದು ಹಕ್ಕಿದೆ. ನಂಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ, ನಂಗೆ ಮಾತಾಡ್ಲಿಕ್ಕೆ ಹಕ್ಕಿಲ್ಲ ಅಂದ್ರೆ ಯಾವ ಕಾಲದಲ್ಲಿ ಇದೀವಿ ನಾವು? ನೀವು ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿದಂಥ ಕಾಂಗ್ರೆಸ್ ಅದನ್ನೇ ಮತ್ತೆ ಈಗ ಪಾಲನೆ ಮಾಡ್ತಾ ಇದ್ದೀರಿ. ನೀವು ಚುನಾವಣೆಯಲ್ಲಿ ಸೋಲಿಸಿದಂಥ ಕಾಂಗ್ರೆಸ್, ಪ್ರಿಯಾಂಕಾ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅವರ ಬಗ್ಗೆ ಮಾತಾಡ್ತಾರೆ. ಆ ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ಯಾರು? ಪ್ರಿಯಾಂಕಾ ಖರ್ಗೆ ಅವರೇ.
ನಿಮ್ಮದೇ ಕಾಂಗ್ರೆಸ್ಸು. ಅವರಿಗೆ ಉಳಕ್ಕೂ ನೆಹರೂರವರಿಗೆ ಡೆಲ್ಲಿ ಬೇಕು, ಇಂದಿರಾ ಗಾಂಧಿ ಅವರಿಗೆ ಡೆಲ್ಲಿ ಬೇಕು, ರಾಜೀವ್ ಗಾಂಧಿ ಅವರಿಗೆ ಡೆಲ್ಲಿ ಬೇಕು. ಆದರೆ ಅಂಬೇಡ್ಕರ್ ಅಂತ ಒಬ್ಬ ಬುದ್ಧಿವಂತ, ಈ ದೇಶದ ಸಂವಿಧಾನ ರಚನೆ ಮಾಡಿದಂಥ, ಇಡೀ ವರ್ಲ್ಡ್ ಅವರನ್ನು ಬುದ್ಧಿವಂತ ಕರೆದಂಥ ಒಬ್ಬ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಉಳಕ್ಕೂ ಜಾಗ ಕೊಟ್ಟಿಲ್ಲ. ಅಂಥ ದುಷ್ಟರು ನೀವು, ಅಂಥ ಮಾನಸಿಕತೆ ನಿಮ್ಮದು. ಅದಕ್ಕೆ ಇವತ್ತು ಯಾವ ಸ್ವಾಮೀಜಿಯನ್ನು ಅವ್ರು ಒಪ್ಕೊತಾರೆ? ಯಾವ ಸ್ವಾಮೀಜಿಯನ್ನು ಒಪ್ಪಲ್ಲ, ಯಾವ ಧರ್ಮವನ್ನು ಒಪ್ಪಲ್ಲ, ಯಾವ ದೇವರನ್ನು ಒಪ್ಪಲ್ಲ. ಅದಕ್ಕಾಗಿ ಎಲ್ಲ ದೇವರಿಗೆ ಅವಮಾನ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು 2013ರಲ್ಲಿ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶ ಪ್ರತಿಯನ್ನು ಇವತ್ತು ಮುನ್ನಡೆ ತರ್ತಾ ಇದ್ದಾರೆ. ಅದರಲ್ಲಿ ಶಾಲಾ ಕಾಲೇಜು ಆವರಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.